ಇನ್ನು ಸರಿಗಮಪದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಅತಿ ದೊಡ್ಡ ಕಲಾವಿದೆ, ನಟಿ, ನಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬರ್ತಿರೋಂಥದ್ದು. ಹೌದು, ನಿಜಕ್ಕೂ ಕೂಡ ಕನ್ನಡ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದಾಗ್ತಿರೋಂಥದ್ದು. ಈಗ ಸರಿಗಮಪದಲ್ಲಿ ಹಾಡನ್ನು ಹಾಡಿ ಸೀಸನ್ 8ರಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದೆ, ಅತಿ ಬಡತನದ ಕುಟುಂಬದಿಂದಲೇ ಜೀವನವೆಲ್ಲ ಬರೀ ಕಷ್ಟಗಳನ್ನು ನೋಡಿಕೊಂಡು ಬಂದಂಥ ನಟಿ, ಕಲಾವಿದೆ ಇದೀಗ ಇದಾಗಿರುವಂಥದ್ದು, ವಿಧಿವಶವಾಗಿರೋದು. ತೀವ್ರದ ಅನಾರೋಗ್ಯದಿಂದ ಬಳಲ್ತಿದ್ರು. ಅವರು ಬೇರೆ ಯಾರೂ ಅಲ್ಲ, ಮಂಜಮ್ಮ ಅವರು. ಇನ್ನು ಮಂಜಮ್ಮ ಅವರು ಮತ್ತು ಅವರ ತಂಗಿ ಇಬ್ಬರೂ ಸಹ ಎರಡು ಕಣ್ಣುಗಳು ಇಲ್ಲದೆ ಕಂದು ಮನೆ ಕಷ್ಟದ ಜೀವನಗಳು ನಡೆಸಿಕೊಂಡು ಭಿಕ್ಷೆಯನ್ನು ಬೇಡಿಕೊಂಡು ಕೊನೆಗೆ ಸರಿಗಮಪ ಎಂಬ ವೇದಿಕೆಯವರನ್ನು ಗುರುತಿಸಿ ಅವಕಾಶಗಳು ಮಾಡಿಕೊಟ್ಟಿತ್ತು. ತದನಂತರ ಈ ಅವಕಾಶದಿಂದ ಜಗ್ಗೇಶ್ ಅವರ ಆಶೀರ್ವಾದದಿಂದ ಅವರಿಗೊಂದು ಮನೆಯೂ ಸಹ ಮಾಡಿಕೊಟ್ಟರು. ಇದಾದ ನಂತರ ಸರಿಗಮಪದಿಂದ ಹೊರಗೆ ಬಂದ ನಂತರ ಈಗ ಮನೆಯಲ್ಲಿ ವಾಸವ ನೆಮ್ಮದಿಯಾಗಿದ್ದರು. ಆದರೆ ಮಂಜಮ್ಮ ಅವರಿಗೆ ತೀವ್ರವಾದ ಅನಾರೋಗ್ಯ ಕಾಡ್ತು. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅವ್ರಿಗೆ ಅಡ್ಮಿಟ್ ಕೂಡ ಮಾಡಲಾಯಿತು ಸರ್ಕಾರಿ ಆಸ್ಪತ್ರೆಯಲ್ಲಿ. ಆದರೆ ಹೆಚ್ಚಿನ ಹಣವನ್ನು ಇನ್ನೂ ಬೇಕಾಗಿದ್ದು, ಚಿಕಿತ್ಸೆಗೆ ಹಣವಿಲ್ಲದೆ ಅವರು ಉಳಿಸ್ಕೊಳ್ಳಲು ವಿಫಲವಾಗಿ ಸದ್ಯ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಈಗ